ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ತುಂಬ ಈಸಿ ಆ್ಯಂಡ್ 5 ನಿಮಿಷದೊಳಗಡೆ ನೀವು ಮಾಡಿಕೊಂಡು ತಿನ್ನಬಹುದು. ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಸಹ, ಮತ್ತು ಜಾಸ್ತಿ ಒಂದು ಗ್ಯಾಸ್, ಒಂದು ಮಿಕ್ಸಿ ಮತ್ತು ಒಂದು ಹಂಚು ಇದ್ದರೆ ಸಾಕು. ನೀವು ಯಾರು ಬೇಕಾದರೂ ಮಾಡ್ಬೋದು. ಅಡುಗೆ ಬರಲ್ಲ ಅಂತ ಅನ್ನೋರು ಸಹ ನಾವು ಮಾಡ್ಕೋಬೋದು. ಏನಿಲ್ಲ, ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಒಂದು ಸ್ವಲ್ಪ ನವಣೆ ಇದ್ದರೂ ಓಕೆ, ಇಲ್ಲ ಅಂದರೂ ನಡೆಯುತ್ತೆ. ನೆಕ್ಸ್ಟ್ ಜೀರಿಗೆ ಕಾಳು ಇರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಉರಿಯೋದೇನು ಅವಶ್ಯಕತೆ ಇಲ್ಲ, ಹಾಗೇ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದೆರಡು ಮೆಣಸು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಮತ್ತು ನಾನು 2 ಮೊಟ್ಟೆನ ಯೂಸ್ ಮಾಡ್ಕೊಂಡಿದ್ದೀನಿ. 2 ಮೊಟ್ಟೆನೂ ಸಹ ಜಾರ್ಗೆ ಒಡೆದ್ಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಚ್ಚ ಖಾರದ ಪುಡಿ. ಇಲ್ಲಿ ಮತ್ತೆ ನಿಮಗೆ ಬೇಕು ಅಂದರೆ ಚಾಟ್ ಮಸಾಲ ಹಾಕ್ಕೋಬೋದು, ಗರಂ ಮಸಾಲ ಹಾಕ್ಕೋಬೋದು. ನನಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಅಂದರೆ ಎಲ್ಲ ಹಾಕ್ಕೊಂಡು, ಏನಿಲ್ಲ, ಮುಚ್ಚಳ ಕ್ಲೋಸ್ ಮಾಡಿ ಮಿಕ್ಸಿ ಮಾಡೇ ಬಿಡಿ. ಮಿಕ್ಸಿ ಸ್ವಲ್ಪ ಸಣ್ಣಕ್ಕೆ ಹಾಕಬೇಕು, ಅಲ್ಲಿವರೆಗೂ ಗ್ರೈಂಡ್ ಮಾಡಿ. ಆನಂತರ ಗ್ಯಾಸ್ ಮೇಲೆ ಹಂಚು ಕಾಯೋದಕ್ಕೆ ಬಿಡಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಂಚನ್ನು ಕಾಯೋದಕ್ಕೆ ಬಿಡಿ. ನೋಡಿ, ಹಂಚು ಕಾಯ್ದಿದೆ. ಇದಕ್ಕೇನಿಲ್ಲ, ಆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ ಹಂಚು ಮೇಲೆ ಹಾಕಿ ನೀಟಾಗಿ ಫುಲ್ಲು ಸುತ್ತನೂ ಆಗಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 1 ನಿಮಿಷ ಸಾಕು, ಮುಚ್ಚಳ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಓಪನ್ ಮಾಡಿ ನೋಡಿದ್ರೆ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಚೆನ್ನಾಗಿದೆ ಅಂತ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ನಿಮಗೆ ಮೊಟ್ಟೆ ತಿನ್ನಲ್ಲ ಅಂತ ಅನ್ನೋರು ಸಹ ಇದನ್ನು ತಿಂದರೆ ನಿಮಗೆ ಮೊಟ್ಟೆ ಅನ್ನೋ ಫೀಲೇ ಬರಲ್ಲ. ಏನೋ ಒಂದು ದೋಸೆ, ಪಾಲಕ್ ದೋಸೆ ತಿನ್ನೋ ಥರನ, ಅಥವಾ ಏನೋ ಒಂದು ಡಿಫ್ರೆಂಟ್ ಆಗಿರೋ ದೋಸೆ ತಿನ್ನೋ ರೀತಿ ನಿಮಗೆ ಅನಿಸುತ್ತೆ. ಇದಕ್ಕೆ ಮೊಟ್ಟೆ ಹಾಕಿದ್ದೀವಿ ಅಂತ ಒಂಚೂರು ಗೊತ್ತಾಗಲ್ಲ. ಇದಕ್ಕೆ ಸಾಸ್ ಅಥವಾ ಏನಾದರೂ ಚಟ್ನಿ ಏನಾದರೂ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೀಗೆ ಇದೇ ರೀತಿ ತುಂಬ ಸಿಂಪಲ್ಲಾಗಿರೋ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.